ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಇವನ್ ಜೀವನ ಪೂರ್ತಿ ಇದೇ ಆಯ್ತು. ನನ್ನ ಜೊತೆ ಕೆಲಸ ಇಲ್ಲ ಅಂದರೆ ಮಾತಾಡಬಾರ್ದು ಅಂತ ನಿರ್ಧಾರ ಮಾಡಿದಾನ. ಬರೋ ಕೋಪಕ್ಕೆ ಜಾನಕಿ ಏನದು? ಅದೇ ಸ್ಕಾಲರ್ಶಿಪ್ದು ಅನ್ನು. ಹೆಂಗೋ ಒಂದು ಕೆಲಸ ಮುಗಿತಲ್ಲ ನಿಂಗೆ. ಇಲ್ಲಾಂದರೆ ಸ್ಕೂಲ್ ಕೆಲಸದ ಜೊತೆ ಅದನ್ನು ಮಾಡಬೇಕಾಗಿತ್ತು. ಸ್ಕೂಲ್ ಮುಗಿದ್ರೂ ನಿನ್ನ ಮನೆಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಏ ಜಾನಕಿ, ಏನಾಯಿತು? ಏನು ಯೋಚನೆ ಮಾಡ್ತಿದೀಯಾ? ಏನೂ ಇಲ್ಲ ಅನ್ನು. ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಮೂಕಿ ಹಾಗೆ ಕೂತಿದ್ಯಲ್ಲ. ನಾನು ನೀನು ಹೇಳ್ದಂಗೆ ಸ್ಕಾಲರ್ಶಿಪ್ ಕೆಲಸ ಸ್ವಲ್ಪ ಕಷ್ಟವಾಗೇ ಇತ್ತು. ಆದರೂ ದಿನ ಮಾಡಿ ಮಾಡಿ ರೂಢಿಯಾಗೋಗಿತ್ತು. ಈಗೇನೋ ಮಿಸ್ ಮಾಡ್ಕೊಂಡಂಗಾಗತ್ತೆ ಅನ್ನು. ಮಿಸ್ ಮಾಡ್ಕೊತಿದೀಯಾ? ಯಾವುದನ್ನ? ಕೆಲಸನ ಅಥವಾ ರಾಮಣ್ಣನ? ಐ ಮೀನ್ ನಿನ್ನ ರಾಮು ಅವ್ರನ್ನ? ಏಯ್, ತಲೆ ಕೆಟ್ಟಿದ್ಯಾ? ಏನೇನೋ ಮಾತಾಡ್ಬೇಡ ಅನ್ನು. ಯಪ್ಪ ಯಪ್ಪ ಯಪ್ಪ, ನಾಚಿಕೆ ನೋಡು ನಾಚಿಕೆ. ಎಲ್ಲಿ ಮುಖ ತೋರಿಸು. ಅನು, ಸುಮ್ಮನೆ ಇರು. ದಿನ ರೂಢಿಯಾಗಿರೋದನ್ನ ಯಾಕೆ ನಿಲ್ಲಿಸ್ತೀಯಾ? ಕೆಲಸ ಮುಗ್ದಿದೆ ಅಷ್ಟೇ, ಆದರೆ ನಿಮ್ಮ ಫ್ರೆಂಡ್ಶಿಪ್ ಇನ್ನೂ ಇದೆಯಲ್ಲ. ಫ್ರೆಂಡ್ಶಿಪ್ ಇದೆ ಅನ್ನೋ ಕಾರಣಕ್ಕೆ ಸುಮ್ಮನೆ ಕಾರಣ ಇಲ್ಲದೆ ಹೇಗೆ ಮೀಟ್ ಆಗೋದು? ಅಯ್ಯೋ, ಕಾರಣ ಗಿರಣ ಎಲ್ಲ ಯಾಕೆ ಜಾನಕಿ? ಇರೋದು ಒಂದೇ ಊರಿನಲ್ಲಿ. ನಿಂಗೂ ರಾಮಣ್ಣನ ಭೇಟಿ ಮಾಡೋ ಆಸೆ, ರಾಮಣ್ಣಂಗೂ ಖಂಡಿತ ಹಾಗೆ ಅನಿಸ್ತಿರುತ್ತೆ. ಏಯ್, ಆಸೆ ಗೀಸೆ ಏನೂ ಇಲ್ಲ. ಆಹಾ, ಆದರೆ ನಿನ್ನ ಕಣ್ಣು ಬೇರೆನೋ ಹೇಳ್ತಿದ್ಯಲ್ಲ. ಬೇರೆ ಏನೂ ಇಲ್ಲ, ಸುಮ್ಮನೆ ಇರೋನು. ಹಾಗಲ್ಲ, ಮೊದಲು ಯಾರಂತಾನೆ ಗೊತ್ತಿರಲಿಲ್ಲ, ಆದರೆ ಈಗ ಫ್ರೆಂಡ್ಶಿಪ್ವರೆಗೂ ಬಂದಿದೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ದಿನ ಮೀಟ್ ಮಾಡೋ ಅಭ್ಯಾಸ ಮಾಡ್ಕೊಂಡಿದ್ದೀರಾ, ಅದನ್ನು ನಿಲ್ಲಿಸ್ಬೇಡಿ ಅಷ್ಟೆ. ನನಗೆ ಹೇಗೆ ಕೆಲಸ ಇರುತ್ತೋ ಅದೇ ಥರ ರಾಮು ಅವ್ರಿಗೂ ಕೆಲಸಗಳಿರುತ್ತೆ. ದಿನ ಭೇಟಿ ಮಾಡಬೇಕು ಅನ್ನೋ ಹಠ ಯಾಕೆ? ಅದಾಗೆ ಆಗುವಾಗ ಆಗಲಿ. ಮಂಜ, ಎಲ್ಲಿಗೆ ಹೋಗ್ತಾ ಇದೆಯಾ? ಕೆಲಸ ಮಾಡಿ ಸಾಕಾಗೋದಣ್ಣ, ಅದಕ್ಕೆ ಟೀ ಕುಡ್ಕೊಬರಮ್ಮ ಅಂತ. ಲೋ, ಅದಕ್ಕೆ ಕಲ್ಲ ನಿನ್ನ ಪೆದ್ದ ಅನ್ನೋದು. ಹಾಲು ಕುಡಿಲ, ಟೀನಲ್ಲಿ ಇಸ ಇರ್ತೈತೆ. ಅದಾಗ ಕುಡಿದ್ಬಿಟ್ರೆ ಬಾಡಿ ಸುಟ್ಟೈತೈತ್ಕಲ್ಲ. ಮೊದಲೇ ಸುಟ್ಟೋದಂಗಿದ್ಯಾ, ಇರೋದ ಹೊಸಿ ಉಳಿಸ್ಕಲ್ಲ. ಅಣ್ಣ, ಈ ಟೀಗೂ ಬಾಡಿ ಸುಡೋದಕ್ಕೂ ಏನಣ್ಣ ಸಂಬಂಧ? ಹೊಸ್ದಾಗಿ ಏನೋ ಹೇಳ್ಬೇಡ. ಯಾವತ್ತಾನ ಟೀ ಕುಡ್ದಿದ್ಯಾ? ಥು, ಈ ಜಲಮದಲ್ಲಿ ಕುಡಿಯೋಕ್ಕಿಲ್ಲ. ಹಾಂ, ತಳ್ಳ ಇಲ್ಲಿ ನೋಡಿಲಿ ಹೆಂಗದೆ ಬಾಡಿ. ಹಾಂ, ಟೀ ಕುಡಿದ್ರೆ ಹಿಂಗೆ ಬರೋಕ್ಕಿಲ್ಲಕಲ್ಲ. ಅಣ್ಣ, ನನಗೇನು ಆ ಥರ ಬಾಡಿ ಬರೋದು ಬೇಕಾಗಿಲ್ಲ. ನಾ ಇರಂಗೆ ಇರ್ತೀನಿ ಬಿಡು. ಹಾಂ, ಹೋಗು. ನಾನೇನು ನಿನ್ನ ಒಳ್ಳೇದಕ್ಕೆ ಕೇಳಿದ್ರೆ ಕೇಳೋಕ್ಕಿಲ್ಲ ಅಂತ್ಯಾ? ಆಯ್ತು ಬಿಡು. ಯಾವ ಥರ ಒಂದಿನ ಬಂದು ಹೌದು ರಮಣ ನೀ ಹೇಳಿದ್ ಸರಿ ಅಂತ ಹೇಳ್ತೀಯ, ನೋಡ್ತಾ ಇರು. ಚಚ್ಚ, ಇನ್ನಿಂದ ಟೀ ಕುಡಿಯೋ ಮೂಡೆಲ್ಲ ಹಾಳಾಯ್ತು. ಈ ಸ್ಕೂಲ್ ಹೋದಾಗಿಂದ ಹಿಂಗೆ ಆಗೋಗಿದ್ಯಾ? ಲೋ ಬಡೀತದೆ. ಈ ಸ್ಕೂಲು ಎಂಥದ್ದು ಇಲ್ಲಕ್ಕಲ್ಲ, ಬರೇ ಕೆಲಸ ಅಷ್ಟೇಯ. ಯಾಕೆ ರಮಣ, ಅದಕ್ಕೆ ಹೇಳಿದ ಕೆಲಸ ಎಲ್ಲ ಮುಗ್ದೋಯ್ತು ಕಲ್ಲ. ಇನ್ಮ್ಯಾಕೆ ಹೊಲ ಮತ್ತೆ ಗಲ್ಡಿ ಅಷ್ಟೇಯ. ವಾ, ಮೇಡಮ್ ಜೊತೆ ಫ್ರೆಂಡ್ಶಿಪ್ ಮುಗ್ದೋಯ್ತಾ? ಲೇ, ಫ್ರೆಂಡ್ಶಿಪ್ ಹಂಗೆ ಐತ್ಕಲ್ಲ, ಆದರೆ ಕಾರಣ ಇಲ್ಲದೆ ಸುಮ್ಕೆ ಹೆಂಗೆ ಭೇಟಿ ಆಗೋಕ್ಕಾಯ್ತದೆ? ಆಮ್ಯಾಕೆ ನೋಡೋರ್ ಕಣ್ಣಿಗೆ ಸರಿಯಾಗಿ ಕಾಣಕ್ಕಿಲ್ಲ. ಯಾರ ಕಣ್ಣಿಗೆ? ಅದಕ್ಕೆ ಕಣ್ಗ? ಲೇ, ಏನನ್ನ ಮಾತಾಡಬೇಡ. ಅದಕ್ಕೆ ಕಣ್ಣಿಗೆ ಯಾಕಲ್ಲ ಸರಿ ಕಾಣಕ್ಕಿಲ್ಲ? ಇನ್ಮ್ಯಾಕೆ ನಾನು ನನ್ನ ಕೆಲಸ ಅಷ್ಟೇಯ. ನನ್ನ ಮೇಡಮ್ನ ಭೇಟಿ ಮಾಡೋಕ್ಕಿಲ್ಲ. ನೋಡಬೇಕು ಅಂತ ಅನ್ಸಿದ್ರೂ ನೋಡೋಕ್ಕಿಲ್ಲ.
ವೈಷ್ಣವಿ? ನಾನು ನಿಮ್ಗೇನೋ ಒಂದು ಕೊಡ್ಬೇಕು. ಏನು? ನೀವು ಕಣ್ಣು ಮುಚ್ಕೋತೀರಾ ಪ್ಲೀಸ್ ಮೇಡಮ್? ಸರಿ ಆಯ್ತು. ಮೇಡಮ್ ಈಗ ಕಣ್ಬಿಡಿ. ಸ್ಕಾಲರ್ಶಿಪ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್. ವಾವ್, ತುಂಬ ಚೆನ್ನಾಗಿದೆ. ನೀನೇ ಮಾಡಿದ್ದಾ? ಹೌದು ಮೇಡಮ್, ಫ್ರೀ ಟೈಮ್ನ ವೇಸ್ಟ್ ಮಾಡಬೇಡಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಈ ಥರ ಏನಾದರೂ ಡಿಸೈನಾಗಿ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಪುಟ್ಟ. ಇದೇನಿದು ಕೈಯಲ್ಲಿ? ಇದು ನಮ್ಮ ಅಮ್ಮ ಮಾಡಿಕೊಟ್ಟಿರೋ ರವೆ ಉಂಡೆ ಮೇಡಮ್, ನಮ್ಮ ರಾಮಣ್ಣಂಗೆ. ಆದರೆ ರಾಮಣ್ಣಂಗೆ ಒಬ್ಬರು ಮನೇಲಿ ಮಾಡಿದ ರವೆ ಉಂಡೆ ಮಾತ್ರ ಇಷ್ಟ ಆಗುತ್ತೆ. ಅನು, ನೀನು ತಗೊಂಡು ಹೊರಡು ಪುಟ್ಟ. ನಾನಿನ್ನು ಬರ್ತೀನಿ. ಬಾಯ್ ಬಾಯ್. ಹುಷಾರು. ಟೀ ಕುಡಿದ್ರೆ ಬಾಡಿ ಸುಟ್ಟೋಯ್ತದಂತೆ. ಯಪ್ಪ ಯಪ್ಪ, ದೊಡ್ಡ ಡಾಕ್ಟ್ರು ಇವರು. ಅಲ್ಲ, ಯಾವತ್ತೂ ಟೀನೇ ಕುಡಿದಿರೋರು ಟೀ ಬಗ್ಗೆ ಮಾತಾಡ್ತಾರೆ. ಅವ್ರಿಗೇನು ಗೊತ್ತಿರ್ತೈತೆ? ಅಣ್ಣ, ಈ ಕೆಲ್ಸದ ಬಗ್ಗೆ ಗಮನ ಕೊಡು. ಯಾಕಣ್ಣ ಹಿಂಗಿದ್ಯಾ? ಸರಿ ಬಾ, ಸಿದ್ದಣ್ಣ ಮನೇಲಿ ಏನೋ ಪೂಜೆ ಮಾಡ್ಕೋರಂತೆ. ಒಳ್ಳೆ ಊಟ, ಒಂದು ಕೈ ನೋಡ್ಕೊಂಬರಮ್ಮ. ಇಲ್ಲ ಕಲ್ಲ ಮಂಜ, ನೀನು ಬಾ. ನೀನು ಹಿಂಗಿದ್ರೆ ನಾನೇನು ಮಾಡಲಿ ಹೇಳು? ಏನಾಯ್ತಂತ ನಾನು ಹೇಳ್ಬಾರ್ದೆ? ಏನೂ ಇಲ್ಲ. ನಂಗೆ ಹೇಳಲ್ವಾ? ನಾನು ನಿನ್ನ ದೋಸ್ತು ತಾನೇ? ಇಲ್ಲ ಮಂಜ, ನನಗೆ ಗೊತ್ತಿಲ್ಲ ಕಲ್ಲ. ಕೆಲ್ಸದ ಮ್ಯಾಕೆ ಮನ್ಸು ನಿಲ್ತಾನೆ ಇಲ್ಲ. ನಾ ಮನೆಗೆ ಹೋಗ್ತೀನಿ. ಅದೆಂಗೆ? ನಿನ್ನ ಮನ್ಸು ನಿಂಗೆ ಗೊತ್ತಾಗಕ್ಕಿಲ್ವೇ? ಗೊತ್ತಿಲ್ಲ ಕಲ್ಲ, ಮೈಯಾಗ ಶಕ್ತಿ ಇಲ್ದಂಗೆ ಮನಸ್ಸು ಆಯಾಸ ಆಯ್ತೈತೆ. ಅದಕ್ಕೆ ಹೊಸಿ ಟೀ ಕುಡಿ ಅನ್ನೋದು. ನಾ ಮನೆಗೆ ಹೋಗ್ತೀನಿ ಕಲ್ಲ. ಸರಿ ಕಣಣ್ಣ, ನೀವು ಹೋಗು ಹೊಸಿ ಮನಿಕ. ಜಾನು, ಏನು ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಅಮ್ಮ, ದಿನ ಸ್ಕೂಲ್ ಮುಗಿದ್ಮೇಲೆ ಇಷ್ಟೊತ್ತಿಗೆ ಅಲ್ವಾ ಬರ್ತಾ ಇದ್ದಿದ್ದು? ಕರೆಕ್ಟ್ ಅಲ್ವಾ? ಇಷ್ಟು ದಿವಸ ಸ್ಕಾಲರ್ಶಿಪ್ ಕೆಲಸ ಇರ್ತಿತ್ತು, ಅದಕ್ಕೆ ಲೇಟಾಗಿ ಬರ್ತಿದ್ದೆ. ಈಗ ಅದೆಲ್ಲ ಮುಗೀತಲ್ಲ, ಇನ್ನು ಮುಂದೆ ಯಾವ ತೊಂದರೆನೂ ಇರಲ್ಲ, ಬೇಗ ಮನೆಗೆ ಬರ್ಬೋದು. ಅದು ಸರಿ, ಇವತ್ತು ರಾಮವ್ರನ್ನ ಮೀಟ್ ಮಾಡ್ದಾ? ಸರಿ, ಬೇಗ ಬಂದಿದ್ದು ಒಳ್ಳೇದಾಯಿತು. ಇವತ್ತು ಊಟಕ್ಕೆ ಏನಾದರೂ ಸ್ಪೆಷಲ್ ಮಾಡೋಣ ಬಾ. ಅಮ್ಮ, ಮೊದಲು ನನಗೆ ಒಂದು ಕಪ್ ಟೀ ಮಾಡಿಕೊಡ್ತೀಯಾ? ಏನಾಯಿತು ಜಾನಕಿ, ಮುಖ ಯಾಕೆ ಸಪ್ಪಗಿದೆ? ಅಮ್ಮ, ಟೀ ಮಾಡಮ್ಮ ಪ್ಲೀಸ್. ತುಂಬ ಸುಸ್ತಾಗಿದೆ ಜಾನಕಿ. ಸ್ಕೂಲಲ್ಲಿ ಕೆಲಸ ಜಾಸ್ತಿನಾ? ಇದೆಲ್ಲ ಹೆಡ್ ಮಾಸ್ಟ್ರಿಂದನೇ ಅಲ್ವಾ? ಅದೇನೂ ಇಲ್ಲ, ಮಾಮೂಲಿ ಕೆಲಸನೇ, ಆದರೂ ಸ್ವಲ್ಪ ಟಯರ್ಡ್. ಸರಿ ಇರು, ಟೀ ಮಾಡ್ಕೊಂಡು ಬರ್ತೀನಿ. ಏನೋ ಕಳ್ಕೊಂಡಂಗೆ ಆಗ್ತಿದೆಯಲ್ಲ, ತುಂಬಾ ಮಿಸ್ ಮಾಡ್ಕೊಂಡಂಗೆ. ಯಾಕೆ ಹೀಗಾಗ್ತಿದೆ? ರಾಮವ್ರನ್ನ ಭೇಟಿ ಮಾಡಬೇಕಿತ್ತ?
ಇಷ್ಟು ದಿನ ಮೀಟ್ ಮಾಡಿ ಒಂದು ದಿನ ಇಲ್ಲ ಅಂದಿದ್ದಕ್ಕೆ ಈ ಥರ ಆಗ್ತಿದೆಯಾ? ಛೇ, ಯಾಕೆ ಹೀಗಾಗ್ತಿದೆ? ನಂಗೆ ಗೊತ್ತಿಲ್ಲದೆ ನಾನು ಕಳೆದೋಗಿದ್ದೀನ? ಜಾನು, ಟೀ ರೆಡಿ. ಬಂದೆಮ್ಮ. ನಮಸ್ಕಾರ ರಮಣ. ಓಹೋ ಚಲ್ವಾ, ಏನ್ಲಾ ಹೆಂಗಿದ್ಯಾ? ನಾನು ಪಸಂದಣ್ಣ, ನಿಮ್ಮನ್ನೇ ನೋಡೋಕೈತಲ್ಲ. ಶಾನೇ ದಿವಸ ಆಯ್ತು. ಇವತ್ತೇನು ಹೊಸಿ ಬೇಗ ಬಂದ್ಬಿಟ್ಟಿದ್ರೆ ಕೆಲಸ ಇಲ್ವೇ? ಓಕೆಲ್ಲ, ಕೆಲಸ ಎಲ್ಲ ಮುಗೀತು. ಹಾಗಾದ್ರೆ ಇನ್ಮಕ್ಕೆ ದಿನ ಬೇಗ ಬರ್ತಿದ್ದಾನೆ. ಹಂಗಾದ್ರೆ ಸರಿ, ಬರ್ತೀನಿ ಕಣಣ್ಣ. ಹಾಂ. ಓಹೋ, ಏನ್ ರಮಣ ಇವತ್ತು ಮನೆಗೆ ಗೀಟ್ ಬೇಗ ಬಂದ್ಬಿಟ್ಟಿದ್ದೀರಿ? ಕೆಲಸ ಇಲ್ವೇ? ಅದು ಹೊಸಿ ಹೊಟ್ಟೆ ಸಿಕ್ತಿತ್ತು, ಬಿರ್ನೆ ಉಂಡು ಮನೆ ಕಬಡವ ಅಂತ ಬಂದೆ. ಹೌದಾ, ಸರಿ. ರಾಮ ಬಾರ್ಲಾ? ಹಾಂ ಸರ್ದವ ಬಂದೆ. ನೀಟ್ ಬೇಗ ಬಂದಿದ್ಯಾ? ಕೆಲಸ ಮುಗೀತಾ? ಯಾಕ್ಲಾ, ಏನಾಯ್ತು? ಮುಖ ಬಾಡೋಗಿದೆ, ಏನು ಹೇಳೋಕ್ಕಾಗದೆ ನುಂಗ್ತಿದ್ಯಾ? ಏನಾಯ್ತಲಾ? ಏನಿಲ್ಲ ಸರ್ದವ, ಹೊಟ್ಟೆ ಹಸು ಅಷ್ಟೇ. ನಡಿ, ಊಟ ಮಾಡ್ಬಾ. ಬೇಡ, ಬಟ್ಟೆ ಬದಲಾಯಿಸ್ಕೊಂಡು ಕೈಕಾಲು ಮುಖ ತಗೊಬತ್ತೀನಿ, ಆಮ್ಯಾಗ ಬಡಿಸು. ಚಂದ್ರಿ, ನೀನು ಕೂತ್ಕೋ, ನಿಂಗೆ ಊಟ ಬಡಿಸ್ತೀನಿ. ಬೇಡ ಶಾರದಕ್ಕ. ನಿಂಗೆ ಹಸ್ವಾಗಕ್ಕಿಲ್ವಾ? ಇಲ್ಲ ಇಲ್ಲ. ಊಟ ಮಾಡೋರನ್ನ ಈ ಥರ ದುರ್ಗುಟ್ಕೊಂಡು ನೋಡಬಾರ್ದು, ಹೊಟ್ಟೆಗೆ ಇಳಿಯೋಕ್ಕಿಲ್ಲ. ಏನೋ ಒಂದನ್ನು ಕಳ್ಕೊಂಡಂಗೆ ಆಯ್ತಾಯ್ತಲ್ಲ. ಇವತ್ತು ಹೆಂಗಾರ ಮಾಡಿ ಮೇಡಮ್ನ ಭೇಟಿ ಆಗಬೇಕಿತ್ತು. ಆದರೆ ಏನೂ ಕಾರಣ ಇಲ್ಲದೆ ಹೆಂಗೆ ಸುಮ್ಕೆ ಭೇಟಿ ಮಾಡೋದು ನನಗೆ ಸರಿ ಅನ್ಸಕ್ಕಿಲ್ಲ. ಇಲ್ಲ, ಮೇಡಮ್ ಏನಾರು ಅಂದ್ಬಿಟ್ರೆ ಅವ್ರ ತಾವು ಬಯಸ್ಕೊಳ್ಳೋಕ್ಕಿಂತ ಸುಮ್ಕೆ ಉಂಡು ಮಂಕಳದೇ ವಾಸಿ. ಆದರೂ ಮೇಡಮ್ಗೂ ನನ್ನ ಭೇಟಿ ಮಾಡಬೇಕು ಅಂತ ಅನಿಸಿದರೆ ಫೋನ್ ಮಾಡಿದ್ರಾರ ಆಯ್ತಿತ್ತು. ಛ, ಮಂಜುನ್ ಫೋನ್ ತಗೊಂಡು ಮೇಡಮ್ ಧ್ವನಿನಾರ ಕೇಳಬೇಕಿತ್ತು. ಶಾರದಕ್ಕ, ಇದನ್ನೆಲ್ಲ ಎಲ್ಲಿ ಮಾಡಗ್ಲಿ? ಒಂದನ್ನು ರಾಮನ ಕೋಣೆಯಲ್ಲಿಡು, ಇನ್ನೆರಡನ್ನ ಮಂಜ ಮತ್ತು ಕೃಷ್ಣಯ್ಯ ಬಂದಾಗ ಅವ್ರು ಕೊಟ್ಟು ಕಳ್ಸಿದ್ರಾಯ್ತು. ಏನಿದು? ಸೀರೆ ಹೊತ್ತಿಗೆ ಕಣಪ್ಪ, ನೀವು ಊಟ ಮಾಡು. ಸರ್ದವ, ಅವ್ರು ಬರೋ ತನಕ ಯಾಕ ಇದು ಕೊಡು, ನಾನೇ ಹೋಗಿ ಕೊಟ್ಟು ಬರ್ತೀನಿ. ಊಟ ಮಾಡ್ಲಾ? ಅದನ್ನ ಯಾವಾಗ ಬೇಕಾದ್ರೂ ಕೊಟ್ಟು ಕಳ್ಸಿದ್ರಾಯ್ತು. ಸರ್ದವ, ನಿಂಗೆ ಗೊತ್ತಿಲ್ಲ, ಸುಮ್ಕಿರೋ. ಶಾನ ಚಳಿ ಪಾಪ ಅವರು. ಕೊಡು, ನಾವು ಕೊಟ್ಟು ಬರ್ತೀನಿ. ಇವನೇನು ಹಿಂಗೆ ಆಡ್ತಾವನಲ್ಲ? ಹಸು ಅಂದ, ಉಣ್ಲಿಲ್ಲ. ಸುಸ್ತೇನು ಅಂದ್ಕೊಂಡ್ರೆ ಒಂಟೆ ಹೋದ್ನಲ್ಲ.
ಇವತ್ತು ಅಡುಗೆ ಇಷ್ಟೊಂದು ಚೆನ್ನಾಗಿದೆ. ಪದ್ಮಕ್ಕಂದ ಹ್ಞೂ ರೀ, ಅವ್ರ ಮನೆ ಅಡುಗೆನೇ ನಿಮ್ಗೆ ಒಂದ್ಸಲ ತಂದು ಬಡಿಸ್ಬೇಕು. ಆಗಂಟ ಚೇಷ್ಟೆ ಮಾತುಗಳೆಲ್ಲ ಆಡಲ್ಲ ನೀವು. ಕೋಪಿಸ್ಕೋಬೇಡ್ವೆ, ಒಂದೊಂದು ದಿವಸ ಅಡುಗೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಕೇಳಿದೆ. ಇನ್ನೊಂದು ಚಪಾತಿ ಹಾಕೋ. ಇನ್ನೊಂದು ಚಪಾತಿ ಎಲ್ಲಿಂದ ತರಲಿ? ಆಗಲೇ ನಿಮ್ಮನ್ನು ಕೇಳ್ಬಿಡ್ತಾನೆ ಸ್ಟವ್ ಆಫ್ ಮಾಡಿದ್ದು. ಅಪ್ಪ ನಾನು ತಗೊಳ್ಳಿ, ನಂಗೆ ಸಾಕು. ಏ ಬೇಡ, ಯಾಕೆ? ನಂಗೆ ಹಸಿವಿಲ್ಲಪ್ಪ, ನೀವು ತಿನ್ನಿ. ಯಾಕೆ ಜಾನಕಿ, ಏನಾಯ್ತು? ಏನೂ ಇಲ್ಲಪ್ಪ, ಹಾಗೆ ಹಸಿವಿಲ್ಲ ಅಷ್ಟೇ. ನೀವು ಒಂದೊಂದ್ಸಲ ಹೀಗೆ ಆಡ್ತೀರಾ ರೀ, ಮೊದಲೇ ಹೇಳಬೇಕಿತ್ತು ತಾನೇ. ಜಾನಕಿ ನೀನಿರಮ್ಮ, ನಾನು ಮಾಡ್ಕೊಂಡು ಬರ್ತೀನಿ. ಅಮ್ಮ ನಂಗೇನು ಬೇಡ, ಅಕಸ್ಮಾತ್ ನಂಗೆ ಏನಾದ್ರು ಬೇಕಾದರೆ ನಾನೇ ಮಾಡ್ಕೋತೀನಿ. ನನಗಂತೂ ಈ ರೀತಿ ಊಟ ಶಾರ್ಟೇಜ್ ಆದಾಗೆಲ್ಲ ರಾಮುನೇ ನೆನಪಾಗ್ತಾರೆ. ಅವತ್ತು ಎಷ್ಟೊಂದು ಅಡುಗೆ ಮಾಡಿದ್ರು ಸಾಕಾಗ್ಲಿಲ್ಲ ಅಲ್ವಾ? ಹೌದಲ್ಲ ಜಾನು, ರಾಮು ಅವ್ರ ಹತ್ರ ನನ್ನ ಬುಕ್ಸ್ ಇತ್ತು, ತೊಗೊಂಬರ್ತೀನಿ ಅಂದಿದ್ಯಲ್ಲ, ಸಿಕ್ಕಿದ್ರಾ? ಇಲ್ಲಪ್ಪ, ನಾನು ಇವತ್ತು ಅವ್ರನ್ನ ಮೀಟ್ ಮಾಡಲಿಲ್ಲ. ಬುಕ್ಸ್ ಕೇಳಕ್ಕೆ ಮೀಟ್ ಮಾಡಲೇಬೇಕು ಅಂತೇನಿದೆ? ಫೋನ್ ಮಾಡಿದ್ರೆ ಸಾಕಾಗುತ್ತಲ್ಲ. ಹಾಂ, ನಾನೀಗಲೇ ಫೋನ್ ಮಾಡ್ತೀನಪ್ಪ. ಅಯ್ಯೋ ಕೂತ್ಕೊಳ್ಳೆ, ನಾನೇನು ತಿಂತ ಓದ್ತೀನ, ಆರಾಮಾಗಿ ಫೋನ್ ಮಾಡು ಆಮೇಲೆ. ನಂಗೆ ಎನಿವೇ ಊಟ ಸಾಕು, ನಾನು ಇವಾಗಲೇ ಕಾಲ್ ಮಾಡ್ತೀನಪ್ಪ. ಲೋ, ಆನೆ ಅಲ್ಲಕ್ಕಲ್ಲ, ನಾನು ರಾಮ. ಅವಳ ನೀನಾ? ಕನ್ಸಾಗೆ ಕಾಣ್ ಮನ್ಸ ಆಗ್ಬಿಟ್ಟಿವ್ನಿ. ಕನ್ಸಾಗೇನು, ನಿನ್ನ ದಿಟ್ಟವಾಗ್ಲೂ ಕಾಡು ಮನ್ಸನಕ್ಕಂತ ಹೇಳು. ಸ್ವಂಟಕ್ಕೆ ಎಲೆಗಳು ಕಟ್ಕೊಂಡು ಬೇಟೆ ಆಡೋಕೆ ಹೋದ್ನಾ, ಒಂದು ಕಾಡಾನೆ ಅಟ್ಟಿಸ್ಕೊಂಡ್ಬಿಡ್ತು. ನಾನು ಎಲ್ಲೋಗಿ ಬಚ್ಚಿಕೊಂಡ್ರು ಅದು ನನ್ನ ಬಿಡ್ದೆ ನಾನು ಹಿಂದೆನೇ ಬಂದು ಇನ್ನೇನು ನನ್ನ ಎದೆ ಮೇಲೆ ಕಾಲು ಮಡಗಬೇಕು. ಅಷ್ಟರಲ್ಲಿ ನೀನು ತಂದು ಇದಾಗ್ತೆ, ಒಂಟೆ ಹೋಯ್ತಿದ್ದೆ ಆಟೆ. ಅಲ್ಲ ಈಟೊತ್ನಾಗ ಏನು ಮಾಡ್ತಿದ್ಯಾ ನೀನು? ಸಾರದವ ನಿಂಗೂ ಅಯ್ಯಂಗೂ ಒತ್ತಿಗೆ ಮಾಡಿಕೊಟ್ಲು, ಅದನ್ನು ಕೊಟ್ಟೋಗಮ್ಮ ಅಂತ ಬಂದೆ. ಬೇಸಿಗೆಲಿ ಒತ್ತಿಗೆನಾ? ಸರೋಯ್ತು, ನಂಗೆ ನಿದ್ದೆ ಹತ್ತೋದೆ ಅಪರೂಪ, ಇದ್ರಲ್ಲಿ ನೀನು ಬೇರೆ ಬಂದು ಕೆಡಿಸ್ದೆ. ಹಲೋ ಬಡ್ಡೆ ಇದ್ನೆ, ಹೆಣ ಬಿದ್ದಂಗೆ ಬಿದ್ದಿರ್ತೀಯ, ನಿದ್ದೆ ತಕ್ಕಿಲ್ವಂತೆ. ಓಹೋ ಸರಿ, ನಾನೀಗ ಮನ್ಕೋತೀನಿ, ನೀವಾಗ ಮನಿಕ. ಲೋ ಮಂಜ, ಲೋ ನಂಗೆ ನಿದ್ದು ಬತ್ತಿಲ್ಲಕ್ಕಲ್ಲ. ಅದಕ್ಕೆ ನಾನೇನು ಮಾಡ್ಲಣ್ಣ? ಎದ್ದು ಬಾ. ಎಲ್ಲಿಗೆ? ಹಂಗೆ ಕಷ್ಟ ಸುಖ ಮಾತಾಡಮ್ಮ ಬಾರ್ಲಾ. ಅಣ್ಣ ಏನಾಯ್ತಣ್ಣ ನಿಂಗೆ? ಈ ನಡು ರಾತ್ರಿಲಿ ಕಷ್ಟ ಸುಖ ಮಾತಾಡಕ್ಕೆ ನಾವೇನು ದೆವ್ಗಳೇ? ಹೋಗು, ಹೋಗಿ ಮನಿಕ ಹೋಗು. ಲೋ ಮಂಜ ಬಾರ್ಲಾ. ಬಾರಲ್ಲ ಬಾರ್ಲಾ. ಇರು ಬಂದೆ. ಬಾ ಬಾ. ಬೇಡ, ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ರೆ ಸುಮ್ಮನೆ ಏನು ಅನ್ಕೋತಾರೋ ಏನೋ. ರಾಮ್ ಅವ್ರಿಗೆ ಮನೇಲಿ ಇರ್ತಾರೆ, ಮಂಜು ಅವ್ರಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದು? ಬಾರ್ಲಾ. ಲವ್ ಮಂಜ, ಯಾಕೋ ಮನಸ್ಸೇ ಸರಿ ಇಲ್ಲಕ್ಕಲ್ಲ. ಸಂದಾಗ ಊಟ ಮಾಡಬೇಕು ಅಂದ್ಕೊಂಡು ಮನೆಗೆ ಹೋಯ್ತೀನಾ, ಆದರೆ ಮನೆಗೆ ಹೋದ್ಮೇಕೆ ಹಸಿವೆ ಆಗಕ್ಕಿಲ್ಲ. ಯಾಕೋ ಸರಿಯಾಗಿ ನಿದ್ದೆನೂ ಬತ್ತಿಲ್ಲಕ್ಕಲ್ಲ. ಲವ್ ಬಡ್ಡೆ ಇದ್ನೆ, ನೀನೇನ್ಲ ಒಳ್ಳೆ ಎಲ್ಲದಕ್ಕೂ ನಮ್ಮ ಬಾಸ್ ಥರ ಹ್ಞೂ ಅಂತಿದ್ಯಾ? ಆ ಬಾಸನ ಪರವಾಗಿಲ್ಲ ರಾಮಣ್ಣ, ಇಟ್ಟೊತ್ನಾಗ ಆರಾಮಾಗಿ ಮಲ್ಕೊಂಡಿರ್ತಾನೆ. ನೀನು ನನ್ನ ಕಂಡ್ರಪ್ಪ ಹಿಡ್ಕೊಂಡು ಜೋತೆ ಆಡ್ತಿದ್ಯಾ? ಲವ್ ನೀನು ನನ್ನ ದೋಸ್ತೇನ್ಲ? ಅಲ್ಲಕ್ಕಲ್ಲ, ನಾನು ಎಷ್ಟು ಸಂಕಟದಲ್ಲಿ ನನ್ನ ಕಷ್ಟ ಹೇಳ್ಕೊತೀವ್ನಿ, ನೀನು ತೂಕುಡಿಸಿದ್ಯಾ? ಮಾಡ್ಬಿಟ್ಟು ಅಟ್ಲೀಸ್ಟ್
ನಾಳೆ ಮೀಟ್ ಆಗೋಣ ಅನ್ನೋ ವಿಷಯ ತಿಳ್ಸೋಕ್ಕಾದರೂ ಹೇಳಬೇಕು.